ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಹೊನ್ನುಗ್ಗೆ ಮತ್ತು ಕಾರು ಹುಣ್ಣಿಮೆ ಇತ್ತು. ಈ ಹೊನ್ನುಗ್ಗಿ ಅಂದರೆ ಏನು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನಮ್ಮ ಮನೆಯಲ್ಲಿ ಕೂಡ ಅಕ್ಕಿ ಹುಗ್ಗಿನ ಮಾಡಿದ್ರು ಎತ್ತುಗಳಿಗಾಗಿ. ಸೊ ಈ ಹೊನ್ನುಗ್ಗಿ ಅಂದರೆ ಒಂಥರ ರೈತರ ಹಬ್ಬ. ಹೊನ್ನುಗ್ಗಿ ಮತ್ತು ಕಾರು ಹುಣ್ಣಿಮೆ ಅಂದರೆ ಬೇಸಿಗೆಗಾಲ ಮುಗಿಸ್ಕೊಂಡು ಮಳೆಗಾಲದಲ್ಲಿ ರೈತರು ಮತ್ತೆ ಹೊಸದಾಗಿ ವ್ಯವಸಾಯನ ಶುರು ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಮನೆಯಲ್ಲಿ ಪುರಾತನ ಕಾಲದಿಂದ ಎಷ್ಟು ಕಾಯಿನ್ಸ್ನ ಕಲೆಕ್ಟ್ ಮಾಡಿರ್ತೀವೋ ಅಷ್ಟು ಕಾಯಿನ್ಸ್ಗೆ ನಾವು ಆ ದಿನ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಪ್ರತಿ ಒಂದು ವರ್ಷಕ್ಕೂ ಒಂದೊಂದು ಕಾಯಿನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ಅದರೊಳಗಡೆ. ಆ್ಯಂಡ್ ಇಲ್ಲಿ ಭೂಮಿನ ನಂಬಿ ರೈತರು ಜೀವನನ ನಡೆಸ್ತಾ ಇರ್ತಾರೆ. ಆ ಪ್ರಕೃತಿನೇ ಅವರ ತಾಯಿ ಆಗಿರುತ್ತೆ. ಮಣ್ಣು, ನೀರು, ಗಾಳಿ ಇವೆಲ್ಲ ಅವರ ಜೀವಾಳ ಆಗಿರುತ್ತೆ. ಅವ್ರು ಪಟ್ಟಿರೋ ಪ್ರತಿಯೊಂದು ಕಷ್ಟಕ್ಕೂ ಆ ಪ್ರಕೃತಿನೇ ಸಾಕ್ಷಿಯಾಗಿರುತ್ತೆ. ಆ್ಯಂಡ್ ಕಾರು ಹುಣ್ಣಿಮೆ ದಿನ ನಾವು ಬನಶಂಕರಿ ದೇವಿ ಗುಡಿಗೆ ಹೋಗ್ತೀವಿ. ಈ ಕಾರು ಹುಣ್ಣಿಮೆ ಅಂತ ಅಂದರೆ ಕಾರು ಅಂದರೆ ಆ್ಯಂಡ್ ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿರ್ಬೋದು, ಆದರೆ ಆನ್ಲೈನ್ನಲ್ಲಿ ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಅದು ರೈತರ ಬೆವರಿನಿಂದ ಮಾತ್ರ ಸಾಧ್ಯ. ಆ್ಯಂಡ್ ಕಾರು ಹುಣ್ಣಿಮೆ ದಿನ ನಾವೆಲ್ಲರೂ ಸೇರಿ ಬನಶಂಕರಿ ಗುಡಿಗೆ ಹೋಗಿದ್ವಿ. ಸೊ ತುಂಬಾ ರಶ್ ಇತ್ತು, ಆದರೂ ಕೂಡ ಹೋದ್ವಿ. ಆ್ಯಂಡ್ ಅಲ್ಲಿ ಹೋಗಿ ಅಲ್ಲೇ ಪ್ರಸಾದ ಕೂಡ ಇತ್ತು. ಸೊ ಆ ದಿನ ಅಲ್ಲೇ ಪ್ರಸಾದ ಮಾಡಿಕೊಂಡು ನಾವು ಅಲ್ಲಿಂದ ಹುಲ್ಗೆಮ್ಕೊಳಕ್ಕೆ ಹೋದ್ವಿ. ಸೊ ಆ ಹುಲ್ಗೆಮ್ಕೊಳದಲ್ಲಿ ಆ್ಯಕ್ಚುಲಿ ಒಂದು ತಿಂಗಳ ಹಿಂದೆ ತುಂಬಾ ಜೋರಾಗಿ ಫಾಲ್ಸ್ ಬೀಳ್ತಾ ಇತ್ತು. ಬಟ್ ನಾವು ಹೋದಾಗ ಅಲ್ಲೇನು ಫಾಲ್ಸ್ ಬೀಳ್ತಾ ಇರಲಿಲ್ಲ, ಸ್ವಲ್ಪನೇ ಬೀಳ್ತಾ ಇತ್ತು. ಸೊ ಅದನ್ನು ನೋಡಿ ಸ್ವಲ್ಪ ಖುಷಿಯಾಯಿತು ಅಷ್ಟೇ. ಆ್ಯಂಡ್ ಅಲ್ಲಿ ಹುಲ್ಗೆಮ್ಮ ದೇವಿ ಅಂತ ಒಂದು ದೇವರಿದೆ, ಆ್ಯಂಡ್ ಲೆಕ್ಕಮ್ಮ ದೇವಿ ಅಂತ ಒಂದು ದೇವರಿದೆ, ಆ್ಯಂಡ್ ಅಲ್ಲೊಂದು ಶಿವನ ದೇವಸ್ಥಾನ ಕೂಡ ಇದೆ. ಅದರ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನೇಗಿಲ ಕುಲದೊಳಗಡೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವ್ಲಾಗ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.